ಮುರಿದ ಕನಸು. ಡೇವಿಡ್ ಪ್ರೊಫೆಷನಲ್ ಕ್ರಿಕೆಟ್ ಆಟಗಾರನಾಗುವ ಕನಸು ಕಂಡನು. ಅವನು ದಿನ ರಾತ್ರಿ ಅಭ್ಯಾಸ ಮಾಡುತ್ತಿದ್ದನು. ಸ್ಥಳೀಯ ಕ್ಲಬ್ ಸೇರಿಕೊಂಡನು ಮತ್ತು ತನ್ನ ಶ್ರೇಷ್ಠತೆಯನ್ನು ತೋರಿಸಿದನು. ಆದರೆ ಅಂತಿಮ ಆಯ್ಕೆ ಸಮಯದಲ್ಲಿ ಅವನನ್ನು ಆಯ್ಕೆ ಮಾಡಲಿಲ್ಲ. ಅವನ ಹೃದಯ ಹೊಡೆದು ಹೋಯಿತು. ಅವನು ಯೋಚಿಸಿದನು, ಇದು ನನ್ನ ಏಕೈಕ ಕನಸು. ದೇವರು ನನಗೆ ವಿಫಲತೆಯನ್ನು ಏಕೆ ಅನುಮತಿಸಿದನು? ದಿಕ್ಕು ತೋಚದ ಸ್ಥಿತಿಯಲ್ಲಿ ಡೇವಿಡ್ ಕೆಲವು ಸಮಯ ಕಳೆಯಲು ತನ್ನ ಚಿಕ್ಕ ಸಹೋದರನಿಗೆ ಕ್ರಿಕೆಟ್ನ ಮೂಲ ತತ್ವಗಳನ್ನು ಕಲಿಸಲು ಪ್ರಾರಂಭಿಸಿದನು. ನಿಧಾನವಾಗಿ ನೆರೆಹೊರೆಯ ಹಲವಾರು ಮಕ್ಕಳು ಸೇರಿಕೊಂಡರು. ತಿಳಿಯದಂತೆಯೇ ಡೇವಿಡ್ ಅನೇಕರಿಗೆ ತರಬೇತುದಾರನಾದನು. ವರ್ಷಗಳ ನಂತರ ಅವನು ತನ್ನದೇ ಆದ ಕ್ರಿಕೆಟ್ ಅಕಾಡೆಮಿಯನ್ನು ತೆರೆದು ನೂರಾರು ಮಕ್ಕಳಿಗೆ ತರಬೇತಿ ನೀಡಿದನು. ಕೆಲವರು ಪ್ರೊಫೆಷನಲ್ ತಂಡಗಳನ್ನು ಸೇರಿದರು. ಒಂದು ದಿನ ತನ್ನ ವಿದ್ಯಾರ್ಥಿಗಳು ದೊಡ್ಡ ಮೈದಾನದಲ್ಲಿ ಆಡುತ್ತಿರುವುದನ್ನು ನೋಡುತ್ತಿದ್ದಾಗ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವನು ಪಿಸಿಕುಟ್ಟಿದನು, ಪ್ರಭುವೇ, ನನ್ನ ಕನಸು ಕೇವಲ ಆಡುವುದಾಗಿತ್ತು. ಆದರೆ ನಿನ್ನ ಯೋಚನೆ ನೂರಾರು ಮಂದಿಗೆ ತರಬೇತಿ ನೀಡುವುದಾಗಿತ್ತು. ನಿನ್ನ ಮಾರ್ಗಗಳು ನಿಜವಾಗಿಯೂ ನನ್ನ ಮಾರ್ಗಗಳಿಗಿಂತ ಉನ್ನತವಾಗಿವೆ. ಪಾಠ: ದೇವರ ಯೋಜನೆ ನಮ್ಮ ಯೋಜನೆಯಂತೆ ಕಾಣದಿರಬಹುದು, ಆದರೆ ಅದು ಯಾವಾಗಲೂ ದೊಡ್ಡದು ಮತ್ತು ಉದ್ದೇಶಪೂರ್ಣವಾಗಿರುತ್ತದೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ಕರ್ತನು ಹೇಳುತ್ತಾನೆ. ಭೂಮಿಯ ಮೇಲೆ ಆಕಾಶವು ಎಷ್ಟು ಎತ್ತರವೋ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತಲೂ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತಲೂ ಅಷ್ಟು ಎತ್ತರವಾಗಿವೆ. ಯೆಶಾಯ 55:8-9.